ಎಲ್ಲ ಶುಭೋದಯ ಸ್ನೇಹಿತರೆ. ಇವತ್ತು ನಾವು ದಕ್ಷಿಣ ಕನ್ನಡದ ನೇತ್ರಾವತಿ ಬೆಟ್ಟದ ಚಾರಣವನ್ನು ಮಾಡಲು ಬಂದಿದ್ದೇವೆ. 9 ಜನರ ತಂಡ. ಆ ತಂಡದ ಸಾರಥ್ಯವನ್ನು ನಮ್ಮ ಶ್ರೀನಾಥ್ ಸರ್ ಅವರು ವಹಿಸ್ಕೊಂಡಿದ್ದಾರೆ. ನಮ್ಮ ಜೊತೆಗೆ ಗೈಡು ಬಂದಿದ್ದಾರೆ. ಸರ್, ನಿಮ್ಮ ಹೆಸರು ಹೇಳಿ ಸರ್. ಮಾರ್ಗದರ್ಶಕರು ಹೆಸರು ಪ್ರಸಾದ್. ವೆರಿ ಯಂಗ್ ಅಂಡ್ ಎನರ್ಜೆಟಿಕ್. ಶ್ರೀನಿವಾಸ್ ಸರ್, ಜಯಕುಮಾರ್ ಎವರ್ ಗ್ರೀನ್ ಹೀರೋ, ವೆಂಕಟೇಶ್ ಸರ್, ಪ್ರವೀಣ್ ಸರ್, ಬೈರೇಗೌಡರು, ರಾಜೇಶ್ ಅಣ್ಣ, ರವಿ ಅಣ್ಣ ಬರ್ತಾ ಇದ್ದಾರೆ ಎಲ್ಲ. ನೇತ್ರಾವತಿಯ ಬೆಟ್ಟದ ಚಾರಣದಲ್ಲಿ ಹೊಯ್ಸಳ ಚಾರಣಿಗರ ತಂಡ ಗೌರಿಬಿದನೂರು. ಬಂದಿರೋದು ಆ ಕಡೆಯಿಂದ ಅಲ್ಲಿ ಬಂದ್ವು ನಾವು. ನಮಸ್ಕಾರ ಸ್ನೇಹಿತರಿಗೆಲ್ಲ. ನೋಡಿ, ನಾವು ಈಗ 9 ಜನರ ತಂಡ. ಇನ್ನೇನು 5 ನಿಮಿಷ ಒಂದು ಚಾರಣ ಮಾಡಿದ್ರೆ ಪಕ್ಕ ನೇತ್ರಾವತಿ ತುತ್ತ ತುದಿಗೆ ಹೋಗ್ತೀವಿ. ಸೊ ನಿಮಗೆ ಕಾಣಿಸ್ತಾ ಇದೆ ನೋಡಿ, ತುಂಬ ಜನ ಇದ್ದಾರೆ. ಅದೇ ನೇತ್ರಾವತಿ ಪೀಕು. ಈಗ ಇಲ್ಲಿ ನೋಡಿ, ಕುದುರೆ ಮುಖ. ಸೊ ನೇತ್ರಾವತಿ ಚಾರಣದಲ್ಲಿ ಕುದುರೆ ಮುಖ ಕಾಣಿಸ್ತಾ ಇದೆ, ನೋಡ್ಬೋದು. ಜಯಣ್ಣ, ಓಹ್ ಸೂಪರ್ ಆಗಿದೆ ಜಯಣ್ಣ. ಓಕೆ ಓಕೆ, ಆ ಕಡೆ ಚೆನ್ನಾಗಿದೆ ನೋಡು, ಅದು ಸೂಪರ್ ಆಗಿದೆ. ಎಷ್ಟಿದೆ ಅಶೋಕ್? ಇನ್ನೂ ಸುಮಾರು ಇದೆಯಪ್ಪ. ಇನ್ನು ಅರ್ಧ ಕಿಲೋಮೀಟ್ರಾ? ಅದು ಅದೇ ಪೀಕು. ಅದೇನಾ? ಹಾಂ, ಇನ್ನು ಒಂದು 5 ನಿಮಿಷ ಅಷ್ಟೇ. ಓಕೆ ಓಕೆ. ಸುತ್ತ ತುದಿಯಲ್ಲಿ ನೇತ್ರಾವತಿಯ ತುತ್ತ ತುದಿದೆ ಅಲ್ಲಪ್ಪ. ಹಾಂ, ಇಷ್ಟು ಮೇಲೆ ಯಾಕೆ ಹುಲ್ಲಿರೋದಿಲ್ಲ? ಇರಲ್ಲ. ಹಾಂ, ತುದಿಯಲ್ಲಿದ್ದೀವಿ. ಇದ್ರ ಬಗ್ಗೆ ನಮ್ಮ ಪ್ರವೀಣ್ ಸರ್ ಒಂದು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ನೇತ್ರಾವತಿ ಚಾರಣ ಕೈಗೊಂಡ್ವಿ. ಇದು ಒಟ್ಟು 6+6 12 ಕಿಲೋಮೀಟರ್ ಇದೆ. ಬಟ್ ಸ್ವಲ್ಪ ಆರಾಮಾಗಿದೆ, ಅಷ್ಟೊಂದೇನು ಕಡದಿಲ್ಲ, ಆರಾಮಾಗಿ ಬರ್ಬೋದು. ಬಟ್ ಆದಷ್ಟು ಸ್ವಲ್ಪ ಬೆಳಗ್ಗೆ ಬೇಗ ಬಂದರೆ ಚೆನ್ನಾಗಿರುತ್ತೆ. ಆದರೆ ಸ್ವಲ್ಪ ಇವತ್ತು ಲೇಟ್ ಆಯ್ತು ನಮ್ಮದು. ಆದರೂ ಸಹ ಬೆಳಗ್ಗೆ ಬಂದಿದ್ದಕ್ಕೆ ತುಂಬ ಚೆನ್ನಾಗಿ ವ್ಯೂಸ್ ಅಂತೂ ಅಲ್ಟಿಮೇಟ್ ಆಗಿದೆ, ತುಂಬ ಚೆನ್ನಾಗಿದೆ. ಬನ್ನಿ ಎಲ್ಲರೂ ಒಂದ್ಸತಿ ಬಂದು ನೋಡ್ಬೋದು. ನೀವು ಚೆನ್ನಾಗಿದ್ರ ಸರ್? ಥ್ಯಾಂಕ್ ಯು ಸರ್, ತುಂಬ ಫೈನ್. ನಮ್ಮ ಶ್ರೀನಿವಾಸ್ ಸರ್ ಹೇಳ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ನೇತ್ರಾವತಿ ಚಾರಣ ತುಂಬ ಚೆನ್ನಾಗಿದೆ. ಎಲ್ಲರೂ ಕೂಡ ಒಮ್ಮೆ ಆದರೂ ಬಂದು ನೋಡಲೇಬೇಕಾದಂಥ ಸ್ಥಳ. ಎಲ್ಲರೂ ಒಂದು ಸಾರಿನಾದರೂ ಬಂದು ನೋಡ್ಕೊಂಡೋಗಿ.
ಆರೋಗ್ಯಕ್ಕೂ ಒಳ್ಳೆಯದು, ಎಲ್ಲದಕ್ಕೂ ಒಳ್ಳೆಯದು. ಶ್ರೀನಾಥ್ ಅವರೇ, ನಿಮ್ಮ ಅಭಿಪ್ರಾಯ ಏನು? ತುಂಬ ಚೆನ್ನಾಗಿದೆ. ಬಟ್ ಮಾನ್ಸೂನ್ ಟೈಮಲ್ಲಿ ಬಂದರೆ ಅದ್ಭುತವಾಗಿರುತ್ತೆ ಅನ್ಸುತ್ತೆ. ಗ್ರೀನರಿ ಎಲ್ಲ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ. ತುಂಬ ಚೆನ್ನಾಗಿದೆ ಒಳ್ಳೆ. ಧನ್ಯವಾದಗಳು. ಇದು ಇಳಿಬೇಕಾದಾಗ ತುಂಬ ಕಷ್ಟ ಪಡ್ತಾ ಇದ್ರು ಎಲ್ಲರೂ ನೋಡಿ. ಸರ್, ನೇತ್ರಾವತಿ ಚಾರಣ ಭಾಳ ಚೆನ್ನಾಗಿತ್ತು, ಭಾಳ ಸೂಪರಾಗಿತ್ತು. ನೇತ್ರಾವತಿ ಚಾರಣ ನೋಡಿದ ನಂತರ ಕುದುರೆಮುಖನೂ ಕಾಣಿಸ್ತು, ಮತ್ತು ರಾಣಿ ಜರಿನೂ ಕಾಣಿಸ್ತು, ಮತ್ತು ನೇತ್ರಾವತಿಯ ನದಿ ಮೂಲ ಹುಟ್ಟಿದ ಜಾಗವನ್ನು ದೂರದಿಂದ ನಾವು ಗ್ರಹಿಸಿದ್ವಿ. ನೂರಾರು ಜನ ಬಂದಿರು. ಪ್ರಕೃತಿ ಭಾಳ ಚೆನ್ನಾಗಿತ್ತು. ಆಯುಸ್ ಇನ್ನೊಂದು ವರ್ಷ 2 ವರ್ಷ ಜಾಸ್ತಿ ಆಯಿತು. ಭಾಳ ಖುಷಿ ಇದೆ. ಚಿಂತಾಮಣಿ ರವೀಣ, ಈ ನೇತ್ರಾವತಿ ಚಾರಣದ ಬಗ್ಗೆ ಹಂಗೆ ಹೇಳಿ. ಈ ದಿನ ನಮ್ಮ ಗೌರಿಬಿದನೂರಿನ ಹೊಯ್ಸಳ ಟ್ರೆಕ್ಕಿಂಗ್ ಟೀಮಿನ ವತಿಯಿಂದ 9 ಜನ ನೇತ್ರಾವತಿಗೆ ಟ್ರೆಕ್ಕಿಂಗ್ ಬಂದಿದ್ವಿ. ಇಲ್ಲಿನ ಮೇಲಿನ ನೇತ್ರಾವತಿ ತುದಿ ಮೇಲೆ ನಿಂತ್ಕೊಂಡು ನೇತ್ರಾವತಿ ಉಗಮ ಸ್ಥಾನವನ್ನು ನೋಡಿಕೊಂಡು ಒಂದು ಪ್ರಕೃತಿಯ ರಮಣೀಯವಾದಂತಹ ಸನ್ನಿವೇಶಗಳನ್ನು ನೋಡಲು ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಗೌರಿಬಿದನೂರಿನ ಹೊಯ್ಸಳ ಟ್ರೆಕ್ಕಿಂಗ್ ಟೀಮ್ಗೆ ನನ್ನ ಅನಂತ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ನೇತ್ರಾವತಿ ಚಾರಣವನ್ನು ಬಂದಿದ್ದೇವೆ ಹೊಯ್ಸಳ ತಂಡದಿಂದ. ಹಾಗೆ ಅಲ್ಲಿಂದನೇ ಕುದುರೆಮುಖ, ನೇತ್ರಾವತಿ ಉಗಮ ಸ್ಥಾನ, ರಾಣಿಜರಿ ಎಲ್ಲವೂ ಇಲ್ಲಿಂದ ಆಸ್ವಾದಿಸ್ಬೋದು. ಗೌರಿಬಿದನೂರು ಹೊಯ್ಸಳ ತಂಡದ ಸದಸ್ಯರು ಇಲ್ಲಿ ಚಾರಣವನ್ನು ತೃಪ್ತಿಯಿಂದ ಪೂರ್ಣಗೊಳಿಸಿ ಮನೆ ಕಡೆ ಧಾವಿಸ್ತಾ ಇದ್ದಾರೆ. ನಿಮ್ದು ಹೇಳಿ ಸರ್. ನಮ್ದು ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ತುಂಬ ಬಿಸಿಲಿದೆ, ಈಸಿ ಇದೆ. ನಮಗೆ ಎಲ್ಲರೂ ನಮ್ಮ ಸ್ನೇಹಿತರೆಲ್ಲ ಕರ್ಕೊಂಡು ಹತ್ತಿಸ್ಬಿಟ್ರು ಮೇಲಕ್ಕೆ. ಚೆನ್ನಾಗಿತ್ತು, ತುಂಬ ಸುಂದರವಾಗಿದೆ. ಬೆಳಿಗ್ಗೆನೇ ಬೇಗ ಬಂದರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಸ್ವಲ್ಪ ಲೇಟ್ ಆಯಿತು, ಪರವಾಗಿಲ್ಲ. ಧನ್ಯವಾದಗಳು ಸರ್. ನಮ್ಮ ಚಿಂತಾಮಣಿಯ ಬೈರೇಗೌಡರು ನಮ್ಮ ಜೊತೆ ಹೊಯ್ಸಳ ಟ್ರೆಕ್ಕಿಂಗ್ ಜೊತೆ ಬಂದಿದ್ದಾರೆ. ಅವರು ತಮ್ಮ ಅಭಿಪ್ರಾಯನ ಇವಾಗ ಹಂಚ್ಕೊಳ್ತಾರೆ. ಈಗಾಗಲೇ ಚಾರಣ ಮುಗಿಸಿ ಸಂತೃಪ್ತಿಯಿಂದ ಕೆಳಗಡೆ ಇಳಿತಾ ಇದ್ದಾರೆ. ನೋಡ್ಬೋದು ಅವ್ರ ಮುಖದಲ್ಲಿ ಮಂದಹಾಸ. ಹೇಳಿ ಸರ್. ಸರ್, ತುಂಬ ಚೆನ್ನಾಗಿದೆ. ನಾವು ಇದೇ ಫಸ್ಟ್ ಬಂದಿರೋದು ನೇತ್ರಾವತಿ ಪೀಕ್ಗೆ. ತುಂಬ ಚೆನ್ನಾಗಿದೆ. ನಾವು ಬೆಟ್ಟ ಹತ್ತಿ ನೋಡಿಕೊಂಡು ಎಲ್ಲ ಬಂದಿದ್ದೀವಿ. ನೇತ್ರಾವತಿ ಉಗಮಸ್ಥಾನ ಇದೆ, ಮತ್ತು ಈ ಕಡೆ ವ್ಯೂ ಪಾಯಿಂಟ್ಸು ಫುಲ್ ಚೆನ್ನಾಗಿದೆ. ಮತ್ತು ಅಭಿಪ್ರಾಯವನ್ನು ನಮ್ಮ ಜಯಣ್ಣವರು 16 ನಾಟ್ ಔಟ್ ಅವರು ಹಂಚ್ಕೊತಾರೆ. ಅಣ್ಣ, ಇಲ್ಲ, ತುಂಬ ಚೆನ್ನಾಗಿದೆ. ಏನು ಚೆನ್ನಾಗಿದೆ ಅಣ್ಣ? ಈ ಒಂದು ಮನೋಹರವಾದಂಥ ಒಂದು ಸುಂದರ ಪರಿಸರದಲ್ಲಿ ಬಂದಿರತಕ್ಕಂಥ ನಾವು 9 ಜನ ಟೀಮಲ್ಲಿ ಒಬ್ಬರು ಕೆಳಗೆ ಕೂತ್ಬಿಟ್ಟಿದ್ದಾರೆ. ಇನ್ನು 8 ಜನನು ಬಂದು ನಾವು ತುಂಬ ಚೆನ್ನಾಗಿರೋಂಥ ಒಂದು ಪೀಕ್ ಹತ್ತಿ ಈಗ ಎಲ್ಲರೂ ಕೆಳಗಡೆ ಇಳಿದು ಬರ್ತಾಯಿದ್ದೀವಿ. ನೋಡಬೇಕು, ಪ್ರತಿಯೊಬ್ಬರು ನೋಡುವಂಥ ಒಂದು ತುಂಬ ಚೆನ್ನಾಗಿರೋಂಥ ಒಂದು ಪ್ಲೇಸ್ ಇದು. ನೇತ್ರಾವತಿ ಅಂದರೆ ನದಿ ಎಲ್ಲಿ ಉಗಮ ಸ್ಥಾನ ಆಗುತ್ತೋ ಎಲ್ಲಾಗುತ್ತಣ್ಣ ತೋರಿಸಿದ್ರ? ಇಲ್ಲಿಂದಾನೆ ಹರಿಯೋದು. ಇದೇ ನೇತ್ರಾವತಿ ನದಿ ಹುಟ್ಟುವಂಥ ಸ್ಥಳ. ಓಕೆ, ಇಲ್ಲಿ ತುಂಬ ಚೆನ್ನಾಗಿದೆ. ಓಕೆ. ಜೀವನದಿ, ಕರ್ನಾಟಕದ ಜೀವನದಿ, ನೇತ್ರಾವತಿಯ ನದಿ ಮೂಲ.